ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಿತ್ರರಂಗದಲ್ಲಿ ಬೆಳಿಬೇಕು ಅಂದರೆ ಟ್ಯಾಲೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅನ್ನೋ ಮಾತಿದೆ. ಹಾಗೆ ಚಿತ್ರರಂಗಕ್ಕೆ ಎಂಟ್ರಿ ಆಗೋಕ್ಕೆ ಬ್ಯಾಕ್ಗ್ರೌಂಡ್ ಇದ್ದರೆ ಈಸಿ ಆಗುತ್ತೆ ಅನ್ನೋ ಮಾತು ಕೂಡ ಇದೆ. ಇವೆರಡು ಮಾತುಗಳು ಒಂದೊಂದು ಸಲ ನಿಜ ಅನಿಸಿದ್ರೆ, ಇನ್ನೊಂದು ಸಲ ಇಲ್ಲ ಗುರು, ಟ್ಯಾಲೆಂಟ್ ಬ್ಯಾಕ್ಗ್ರೌಂಡ್ಗಿಂತ ಅದೃಷ್ಟ ಅನ್ನೋದು ಮುಖ್ಯ ಆಗಿರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಭೆ ಇರುವಂತಹ ಸಾಕಷ್ಟು ಆ್ಯಕ್ಟರ್ಗಳು ಈಗಲೂ ಸಹ ಚಿತ್ರರಂಗದಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಇನ್ನೂ ಅವರಿಗೆ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಅನ್ನೋದು ಸಿಕ್ಕಿಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲಿ ಚಿತ್ರರಂಗಕ್ಕೆ ಲಿಂಕ್ ಇದ್ದರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬಾ ಕಷ್ಟಪಟ್ಟು ಸಾಕಷ್ಟು ಅವಮಾನಗಳನ್ನು ಫೇಸ್ ಮಾಡಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಆನಂತರ ಒಬ್ಬ ಹೀರೋ ಆದರು. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದರೂ ಕೂಡ ತನ್ನ ಪ್ರತಿಭೆಯಿಂದಲೇ ಇವತ್ತು ಆ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ನನಗೆ ಅನಿಸಿದ್ದನ್ನು ನಾನು ಆನೆಸ್ಟಾಗಿ ಹೇಳೋದಾದರೆ, ಪ್ರತಿಭೆ ಹಿನ್ನೆಲೆಗಿಂತ ಅದೃಷ್ಟ ಇರಬೇಕು. ಅದೃಷ್ಟ ಅನ್ನೋದು ಒಂದಿದ್ರೆ ಸಾಕು, ಯಾರನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸುತ್ತೆ. ಹಾಗಾದರೆ ಒಬ್ಬರಿಗೆ ಸಿಕ್ಕ ಗೆಲುವು ಇನ್ನೊಬ್ಬರಿಗೆ ಯಾಕಿಲ್ಲ? ಪ್ರತಿಭೆಯಿಂದಾನೇ ಪ್ಯಾನ್ ಇಂಡಿಯಾ ಸ್ಟಾರ್ ಆದವರು ಒಂದು ಕಡೆ ಆದರೆ, ಒಳ್ಳೆಯ ಪ್ರತಿಭೆ ಇದ್ದರೂ ಕೂಡ ಇನ್ನೂ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡ್ತಿರೋರು ಇನ್ನೊಂದು ಕಡೆ. ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಪ್ರಜ್ವಲ್ ದೇವರಾಜ್ ಇವರ ಟ್ಯಾಲೆಂಟ್ಗೆ ಏನು ಕಡಿಮೆನಾ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ನೋಡೋಕ್ಕೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ, ಆ್ಯಕ್ಷನ್ ಅಂತ ಬಂದಾಗ ಕೂಡ ಸಖತ್ತಾಗೇ ಮಾಡ್ತಾರೆ. ಜೊತೆಗೆ ಬ್ಯಾಕ್ಗ್ರೌಂಡ್ನಲ್ಲೂ ಕೂಡ ಲಿಂಕ್ ಇದೆ. ತಂದೆ ಡೈನಾಮಿಕ್ ಸ್ಟಾರ್ ದೇವರಾಜ್ 90ರ ದಶಕದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಅವರದ್ದೇ ಆದಂತಹ ಹೆಸರನ್ನು ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಆದರೂ ಕೂಡ ಪ್ರಜ್ವಲ್ ಅವರಿಗೆ ಇನ್ನೂ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಅನ್ನೋದು ಸಿಕ್ಕಿಲ್ಲ. 2007ರಿಂದ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದಂತಹ ಇವರು ಈಗ 19 ವರ್ಷಗಳೇ ಕಳೆದಿದೆ. ಯಾವ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಿಗೆ ಕಲೆಕ್ಷನ್ ಮಾಡೇ ಇಲ್ಲ. ಇದಕ್ಕೆ ಕಾರಣ ಏನಂತ ಹೇಳ್ತೀರಾ ಹೇಳಿ? ಈ 19 ವರ್ಷದ ಜರ್ನಿಯಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಇವರಿಗೆ ಸಿಕ್ಕಿಲ್ವಾ? ಸ್ಟಾರ್ಟಿಂಗ್ ಡೇಸ್ನಲ್ಲಿ ಬಂದಂತಹ ಸಿಕ್ಸರ್, ಗೆಳೆಯ, ಮೆರವಣಿಗೆ ಅಂತಹ ಸಿನಿಮಾಗಳು ಪ್ರಜ್ವಲ್ ಅವರನ್ನು ಹೀರೋ ಮಾಡಿದ್ವು. ದೇವರಾಜ್ ಮಗ ಒಳ್ಳೆ ಟ್ಯಾಲೆಂಟೆಡ್, ತಂದೆ ಥರಾನೇ ಚಿತ್ರರಂಗದಲ್ಲಿ ಹೆಸರು ಮಾಡ್ತಾನೆ ಅಂತ ಜನಗಳು ಮಾತಾಡ್ಕೊಂಡ್ರು. ಲುಕ್ಕು, ಪರ್ಸ್ನಾಲಿಟಿ ಎಲ್ಲ ದರ್ಶನ್ ಅವ್ರ ಥರನೇ ಇದೆ, ಅವ್ರ ಥರಾನೇ ಒಬ್ಬ ಹೀರೋ ಇಂಡಸ್ಟ್ರಿಗೆ ಎಂಟ್ರಿ ಆದಂತೆಲ್ಲ ಮಾತುಗಳು ಕೇಳಿ ಬಂದವು. ಆದರೆ ನಂತರ ಬಂದ ಸಿನಿಮಾಗಳು ಸೋಲಿನ ಹಾದಿ ಹಿಡಿದವು. ಜೀವ, ಮುರಳಿ ಮೀಟ್ಸ್ ಮೀರಾ ಅಂತ ಸಿನಿಮಾಗಳು ಹಾಡುಗಳಿಂದ ಸದ್ದು ಮಾಡಿದ್ರು ಕೂಡ ಸಿನಿಮಾ ಅಂದುಕೊಂಡಂತ ಹಿಟ್ ಆಗಲಿಲ್ಲ. ಚೌಕ ಸಿನಿಮಾದಲ್ಲಿನ ಇವರ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಜೈಲಿನಲ್ಲಿ ಜಂಗ್ಲಿ ಅನ್ನೋ ಕ್ಯಾರೆಕ್ಟರ್ನ ಹೊಡೆಯುವಂತಹ ಸಂದರ್ಭ ಬಂದಾಗ ನಾನು ಹೋಗಿ ಹೊಡಿತೀನಿ ಅಂತ ಪ್ರಜ್ವಲ್ ಅವರು ಮುಂದೆ ಬರ್ತಾರೆ. ಅಲ್ಲಿ ಅವರ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ಹೀಗೆ ಸುಮಾರು ಇವರ ಪ್ರತಿಭೆಯನ್ನು ಗುರುತಿಸುವಂತಹ ಸಂದರ್ಭಗಳು ನಮಗೆ ಸಿಗ್ತವೆ. ಆದರೆ ಚಿತ್ರರಂಗದಲ್ಲಿ ಇನ್ನೂ ಕೂಡ ಗಟ್ಟಿಯಾಗಿ ನೆಲೆಯೂರಲು ಇವ್ರ ಕೈಲಿ ಆಗಿಲ್ಲ. ಈಗ ನೀವು ಹೇಳಬಹುದು, ಸರಿಯಾದ ರೀತಿಯಲ್ಲಿ ಸ್ಕ್ರಿಪ್ಟ್ ಸೆಲೆಕ್ಷನ್ ಇವರು ಮಾಡಿಲ್ಲ ಅಂತ. 2020ರಲ್ಲಿ ಜೆಂಟಲ್ಮ್ಯಾನ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾಗೆ ಒಳ್ಳೆ ರಿವ್ಯೂ ಕೂಡ ಕೇಳಿ ಬಂತು. ಜೆಂಟಲ್ಮ್ಯಾನ್ ಸಿನಿಮಾದಿಂದ ಪ್ರಜ್ವಲ್ಗೆ ಒಂದು ಬ್ರೇಕ್ ಕೊಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು. ಆದರೆ ಏನಾಯಿತು? 2020ರ ಮಹಾಮಾರಿ ಕೊರೋನಾ ಬಂದು ಥಿಯೇಟರ್ಗಳಿಗೆ ಬೀಗ ಬೀಳ್ತು. ಇದನ್ನು ಅದೃಷ್ಟ ಅಂತ ಹೇಳೋದಾ, ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ಹೇಳೋದಾ? ನೀವೇ ಹೇಳಿ. ಅದೃಷ್ಟ ಇಲ್ಲ ಅಂದರೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಿ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ಈಗ ರೀಸೆಂಟಾಗಿ ಇವರ ಕರಾವಳಿ ಸಿನಿಮಾ ಟ್ರೈಲರ್ ಲಾಂಚ್ ಆಯಿತು. ಟ್ರೈಲರ್ ನೋಡಿದಾಗ ಈ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಇಲ್ಲೂ ಕೂಡ ಕಾಂಟ್ರವರ್ಸಿ ಆಗಿದೆ. ಪ್ರಜ್ವಲ್ ಅವರ ಧ್ವನಿನೇ ಸಿನಿಮಾದಲ್ಲಿ ಇಲ್ಲ. ಹೀರೋ ವಾಯ್ಸ್ ಇಲ್ಲದೆ ಹೋದರೆ ಹೇಗೆ ಸಿನಿಮಾ ರುಚಿಸುತ್ತೆ? ಯಾವತ್ತು ಕಾಂಟ್ರವರ್ಸಿ ಅನ್ನೋದನ್ನೇ ಮಾಡ್ಕೊಳ್ದೇ ಇರೋ ಪ್ರಜ್ವಲ್ ಅವರು ಈಗ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನಂತ ಹೇಳೋದು? ಇವರು ಸಿನಿಮಾ ಥಿಯೇಟರ್ನಲ್ಲಿ ಜಾಸ್ತಿ ನಿಲ್ಲಲ್ಲ ಅಂದರೂ ಕೂಡ ಇವರಿಗೆ ಹೆಚ್ಚೆಚ್ಚು ಅವಕಾಶಗಳು ಒದಗಿ ಬರುತ್ತೆ. ಅದಕ್ಕೆ ಕಾರಣ ಇವರ ಸಿನಿಮಾಗಳು ಥಿಯೇಟರ್ನಲ್ಲಿ ನಿಲ್ಲಿಲ್ಲ ಅಂದರೂ OTTಗಳಿಗೆ ಸೇಲ್ ಆಗ್ತವೆ. ಟಿವಿಯಲ್ಲಿ ಇವರ ಸಿನಿಮಾ ನೋಡೋ ಆಡಿಯನ್ಸ್ಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಟಿವಿಯಲ್ಲಿ ಇವರ ಸಿನಿಮಾ ಪ್ರಸಾರ ಆದಾಗ ಅದಕ್ಕೆ ಹೆಚ್ಚಿನ TRP ಸಿಗುತ್ತೆ. ಆ ಕಾರಣಕ್ಕಾಗಿ OTT ರೇಟೇ ಆಗಲಿ, TV ರೇಟೇ ಆಗಲಿ ಒಳ್ಳೆ ಮೊತ್ತಕ್ಕೆ ಸೇಲ್ ಆಗ್ತವೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಇವರನ್ನು ಹೀರೋ ಆಗಿ ಹಾಕೊಂಡು ಸಿನಿಮಾ ಮಾಡ್ತಾನೆ. ಇವುಗಳಿಂದ ಇಷ್ಟೇ ಕಲೆಕ್ಷನ್ ಆಗುತ್ತೆ, ಇಷ್ಟೇ ದುಡ್ಡು ಬರುತ್ತೆ ಅನ್ನೋ ಅಂದಾಜಿನ ಮೇಲೆ ಸಿನಿಮಾಗೆ ಬಜೆಟ್ ಹಾಕ್ತಾರೆ. ಆದಷ್ಟು ಬೇಗ ಥಿಯೇಟರ್ನಲ್ಲಿ ಹಿಟ್ ಆಗುವಂತಹ ಇವರ ಒಂದು ಸಿನಿಮಾ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ವಿನೋದ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅವರ ಏಕೈಕ ಪುತ್ರ ವಿನೋದ್ ಪ್ರಭಾಕರ್. ತಂದೆಯ ಚಿತ್ರರಂಗದಲ್ಲಿ ಖಳನಾಯಕನಾಗಿ, ಹೀರೋ ಆಗಿ ಪೋಷಕ ಪಾತ್ರಗಳಲ್ಲಿ ಅಭಿನಯ ಮಾಡಿ ಒಳ್ಳೆ ಹೆಸರು ಮಾಡಿದರು. ಗಟ್ಟಿಮುಟ್ಟಾದ ದೇಹ ಹೊಂದಿದ ಕಾರಣ ಟೈಗರ್ ಪ್ರಭಾಕರ್ ಅಂತ ಕನ್ನಡಿಗರು ಅವರನ್ನು ಕರೆದರು. ಆದರೆ ಮಗ ಚಿತ್ರರಂಗದಲ್ಲಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಇದುವರೆಗೂ ಕೊಟ್ಟಿಲ್ಲ. ಸುಮಾರು 24 ವರ್ಷಗಳಿಂದ ಚಿತ್ರರಂಗದಲ್ಲಿ ಸ್ಟ್ರಗಲ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅಲ್ಲಲ್ಲಿ ಒಂದು ಸಿನಿಮಾಗಳು ಹಿಟ್ ಆದವು ಅನ್ನೋದನ್ನು ಬಿಟ್ಟರೆ ಇವರನ್ನು ಕೈ ಹಿಡಿದು ಮೇಲೆತ್ತುವಂತಹ ಯಾವ ಸಿನಿಮಾ ಕೂಡ ಬಂದಿಲ್ಲ. ಇವರು ಕೂಡ ಟ್ಯಾಲೆಂಟೆಡ್ ಆಗ್ತಾರೆ, ಬಾಡಿ ಚೆನ್ನಾಗಿದೆ, ಲುಕ್ ಕೂಡ ಚೆನ್ನಾಗೇ ಇದೆ. ಆದರೂ ಇವರ ಫ್ಲಾಪ್ ಸಿನಿಮಾಗಳೇ ಅತಿ ಹೆಚ್ಚು ನಮಗೆ ಸಿಗುತ್ತೆ. ಹೋರಿ, ಟೈಸನ್, ಇತ್ತೀಚೆಗೆ ತೆರೆ ಕಂಡಂತಹ ಮಾದೇವ, ಈ ಸಿನಿಮಾಗಳು ಸ್ವಲ್ಪ ಸದ್ದು ಮಾಡಿದ್ವು. ನವಗ್ರಹದಲ್ಲಿನ ಟೋನಿ ಅನ್ನೋ ಪಾತ್ರ, ರಾಬರ್ಟ್ನಲ್ಲಿನ ರಾಘವ ಅನ್ನೋ ಪಾತ್ರಗಳು ಹೆಸರು ಮಾಡಿದ್ವು. ಇವುಗಳನ್ನು ಬಿಟ್ಟರೆ ಮನಸ್ಸಲ್ಲಿ ಉಳಿಯುವಂತಹ ಸಿನಿಮಾಗಳೇ ಆಗಲಿ, ಪಾತ್ರಗಳೇ ಆಗಲಿ ಯಾವುದೂ ಇವರ ಕಡೆಯಿಂದ ಬಂದಿಲ್ಲ. ಅವರೇ ಹೇಳ್ಕೊಂಡಿರೋ ಪ್ರಕಾರ ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ಸಿಕ್ಕ ಸಿನಿಮಾಗಳನ್ನೆಲ್ಲ ಮಾಡಿದೆ ಅಂತ. ಆ ಕಾರಣಕ್ಕಾಗಿಯೇ ಸಕ್ಸಸ್ ಅನ್ನೋದು ಇವರಿಗೆ ಸಿಗಲಿಲ್ಲ ಅನಿಸುತ್ತೆ. ಸರಿಯಾಗಿ ಯೋಚನೆ ಮಾಡಿ ಕಾಲಕ್ಕೆ ತಕ್ಕಂತೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಿ ಸಿನಿಮಾ ಮಾಡಿದರೆ ಇವತ್ತು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ ಹೀರೋ ಆಗಿ ಇವರು ನಿಲ್ತಾ ಇದ್ರು ಅನಿಸುತ್ತೆ. ಆದರೆ ಏನು ಮಾಡೋದು, ಇವರಿಗೂ ಅದೃಷ್ಟ ಅನ್ನೋದು ಕೈ ಹಿಡಿದಿಲ್ಲ. ತಂದೆ ಒಬ್ಬ ಬಿಗ್ ಸ್ಟಾರ್ ಆದರೂ ಕೂಡ ಮಗ ಒಂದೇ ಒಂದು ಬಿಗ್ ಹಿಟ್ಟನ್ನು ಕೊಡೋಕೆ ಆಗಿಲ್ಲ.
ಅಭಿಷೇಕ್ ಅಂಬರೀಷ್ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ. ಯಾಕೆಂದರೆ ಇವರು ಮಾಡಿರೋದೇ ಬರೀ 2 ಸಿನಿಮಾಗಳು. 2 ಸಿನಿಮಾಗಳು ಕೂಡ ಫ್ಲಾಪ್ ಆಗಿವೆ. ಆದರೆ ಇವರು ಇಂಡಸ್ಟ್ರಿಗೆ ಎಂಟ್ರಿಯಾಗಿ ಮಾತ್ರ 7 ವರ್ಷ ಆಗಿದೆ. 7 ವರ್ಷದಲ್ಲಿ 2 ಸಿನಿಮಾ ಮಾತ್ರ ಇವರು ಮಾಡಿರೋದು. ಚಿತ್ರರಂಗದ ಮೇರು ನಟರುಗಳು ಅಂತ ನಾವು ನೆನಪು ಮಾಡಿಕೊಂಡಾಗ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ನಮಗೆ ನೆನಪಾಗ್ತಾರೆ. ಅಂಬರೀಷ್ ಅವರು ಚಿತ್ರರಂಗದಲ್ಲಿ ಆಗಲಿ ರಾಜಕೀಯದಲ್ಲಿ ಆಗಲಿ ಅವರದ್ದೇ ಆದ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಮಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದರೂ ಕೂಡ ಗೆಲುವು ಕಾಣಲಿಲ್ಲ. ಇವರು ಇನ್ನಷ್ಟು ಆ್ಯಕ್ಟಿಂಗ್ನಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು. ಮೊದಲ ಸಿನಿಮಾ ಅಮರ್ ಅಂದುಕೊಂಡಂಥ ಹೆಸರು ತಂದುಕೊಡಲಿಲ್ಲ. ಆದರೆ 2ನೇ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ಮೇಲೆ ಒಂದು ಹೋಪ್ ಇತ್ತು. ಯಾಕೆಂದರೆ ಇದನ್ನು ಸುಕ್ಕಾ ಸೂರಿ ನಿರ್ದೇಶನ ಮಾಡಿದರು. ಸೂರ್ಯ ಅವರ ಡೈರೆಕ್ಷನ್ ಅಂದಮೇಲೆ ಏನಾದರೂ ಮ್ಯಾಜಿಕ್ ಆಗ್ಬೋದು ಅಂದ್ಕೊಂಡಿದ್ರು. ಆದರೆ ಇದು ಕೂಡ ಬಂದ ದಾರಿಯಲ್ಲಿ ಹೋಯಿತು. ಇವೆರಡು ಸಿನಿಮಾಗಳು ಆದಮೇಲೆ ಮುಂದೆ ಕಾಳಿ ಅನ್ನೋ ಸಿನಿಮಾ ಮಾಡ್ತಾರೆ ಅಭಿಷೇಕ್ ಅಂತ ಅನೌನ್ಸ್ ಆಗಿತ್ತು. ಆದರೆ ಆ ಸಿನಿಮಾ ಕೂಡ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಮೇಲ್ನೋಟಕ್ಕೆ ಅಭಿಷೇಕ್ ಅಂಬರೀಷ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತಾ ಇದೆ. ಯಾಕೆಂದರೆ ಅವರು ಜಾಸ್ತಿ ಸಿನಿಮಾದ ಮೇಲೆ ಆಸಕ್ತಿ ತೋರಿಸ್ತಾ ಇಲ್ಲ. ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಲಕ್ಷಾಂತರ ಅಭಿಮಾನಿಗಳು ಇಂದಿಗೂ ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಅವರೆಲ್ಲರ ಆಶೆ ಏನಂದರೆ ಮಗ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಒಬ್ಬ ಹೀರೋ ಆಗಬೇಕು ಅನ್ನೋದು. ಹಾಗಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಕಲಿತುಕೊಂಡು ಸಿನಿಮಾಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಂಡು ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಮಾಡಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಲಿ ಅಂತ ಅಭಿಷೇಕ್ ಅಂಬರೀಷ್ ಅವರನ್ನು ಕೇಳ್ಕೊಳ್ತೀನಿ. ಕನ್ನಡ ಚಿತ್ರರಂಗಕ್ಕೆ ಅದ್ದೂರಿ ಸೆಟ್ಗಳನ್ನು ಹೈ ಬಜೆಟ್ ಸಿನಿಮಾಗಳನ್ನು ಪರಿಚಯ ಮಾಡಿದಂಥವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಪ್ರೇಮಲೋಕ, ರಣಧೀರ ಅಂತಹ ಇಂಡಸ್ಟ್ರಿ ಇಟ್ಕೊಟ್ಟು ಹಂಸಲೇಖ ಅವ್ರ ಜೊತೆ ಸೇರಿ ಇಂದಿಗೂ ಕನ್ನಡಿಗರು ಯಾವಾಗಲೂ ಗುನುಗುವಂಥ ಹಾಡುಗಳನ್ನು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವರದ್ದೇ ಆದ ಸಾಧನೆಗಳ ದೊಡ್ಡ ಲೀಸ್ಟೇ ಇದೆ. ಆದರೆ ಇವರ ಮಗ ಮನೋರಂಜನ್ ರವಿಚಂದ್ರನ್ ಅವರು ಇಂಡಸ್ಟ್ರಿಗೆ 2017ರಲ್ಲಿ ಎಂಟ್ರಿ ಆದರು. ಒಂದು ಹಿಟ್ ಕೊಡೋಕ್ಕೂ ಕೂಡ ಆಗಿಲ್ಲ. ಇವರ ಮೊದಲ ಸಿನಿಮಾ ಸಾಹೇಬ ಮೇಲೆ ತುಂಬಾ ಹೈಪ್ ಇತ್ತು. ಯಾಕೆಂದರೆ ರವಿ ಸರ್ ಮಗ ಒಬ್ಬ ಪರಿಪೂರ್ಣ ಹೀರೋ ಆಗ್ತಾನೆ ಅಂತ ಪ್ರೇಕ್ಷಕರು ಅಂದ್ಕೊಂಡಿದ್ರು. ಹಾಡುಗಳು ಕೂಡ ಹಿಟ್ ಆಗಿದ್ವು. ಆದರೆ ಸಿನಿಮಾ ರಿಲೀಸ್ ಆಗಿ ಇದ್ದ ಹೈಪನ್ನು ಕಳೆದುಕೊಂಡು ಸೋಲಿನ ಹಾದಿ ಹಿಡಿಯಿತು. ನಂತರ ಬೃಹತ್ಪತಿ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಅದು ಕೂಡ ಅಂದುಕೊಂಡಂತೆ ಹೋಗಲ್ಲ. ಮುಗಿಲ್ಪೇಟೆ, ಪ್ರಾರಂಭ ಅಂತ ಸಿನಿಮಾಗಳು ಯಾವಾಗ ಬಂದವು ಯಾವಾಗ ಹೋದವು ಅಂತಲೇ ಗೊತ್ತಾಗಲಿಲ್ಲ. ಹೀಗೆ ಇವರು ಕೂಡ ಚಿತ್ರರಂಗದಲ್ಲಿ ನೆಲೆಯೂರಲು ಆಗಲಿಲ್ಲ. ರವಿ ಸರ್ ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ಅವರ ಹೀರೋ ಮಕ್ಕಳು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಯಾವಾಗ ಅದು ಆಗುತ್ತೋ ಅಂತ ಗೊತ್ತಿಲ್ಲ. ರವಿ ಸರ್ ಚಿಕ್ಕ ಮಗ ವಿಕ್ರಮ್ ರವಿಚಂದ್ರನ್ ಅವರು ಕೂಡ 2022ರಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾರೆ. ತ್ರಿವಿಕ್ರಮ ಅನ್ನೋ ಇವರ ಮೊದಲ ಸಿನಿಮಾ ಅಂದುಕೊಂಡಂತೆ ಹೋಗಲಿಲ್ಲ. ಮತ್ತೆ ಲವ್ ಯು ಅಭಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ ಅಂದುಕೊಂಡಂತೆ ಹಿಟ್ಟಾಗಲಿಲ್ಲ. ಆದರೆ ಇವರ ಮುಂದಿನ ಸಿನಿಮಾ ಮುಧೋಳ್ ಮೇಲೆ ನಂಬಿಕೆ ಇದೆ. ಯಾಕೆಂದರೆ ಮುಧೋಳ್ ಸಿನಿಮಾದ ಟೀಸರ್ ನೋಡಿದಾಗ ಇದೊಂದು ಯೂನಿಕ್ ಕಂಟೆಂಟ್ ಅನ್ನೋ ಥರ ಕಾಣ್ತಾ ಇತ್ತು. ಒಳ್ಳೆ ಪ್ರಶಂಸೆ ಕೂಡ ಪಡ್ಕೊಂಡಿದೆ ಆ ಟೀಸರ್. ನೋಡೋಣ ಈ ಸಿನಿಮಾದಿಂದ ಇವರಾದರೂ ಮುಂದೆ ಬರಲಿ. ಗುರುರಾಜ್ ಜಗ್ಗೇಶ್, ನವರಸ ನಾಯಕ ಜಗ್ಗೇಶ್ ರವರ ಪುತ್ರ ಗುರುರಾಜ್ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ಇವರು 2009ರಲ್ಲಿ ನಾಯಕ ನಟನಾಗಿ ಸಿನಿಮಾಗಳನ್ನು ಮಾಡಿದ್ದಾರೆ. ಇವರು ಕೂಡ ಒಂದು ಸಾಲಿಡ್ ಹೀರೋ ಆಗೋಕೆ ಆಗಲಿಲ್ಲ. ಆರಂಭದಲ್ಲಿ ಬಂದಂತಹ ಗಿಲ್ಲಿ ಸ್ವಲ್ಪ ಮಟ್ಟಿಗೆ ಸೌಂಡ್ ಮಾಡೋದನ್ನು ಬಿಟ್ಟರೆ ನಂತರ 2012ರಲ್ಲಿ ಗುರು, ಸಂಕ್ರಾಂತಿ ಅಂತ ಸಿನಿಮಾಗಳು ಸೋಲಿನ ಹಾದಿ ಹಿಡಿದವು. ಮತ್ತೆ 2019ರಲ್ಲಿ ವಿಷ್ಣು ಸರ್ಕಲ್, 2021ರಲ್ಲಿ ಕಾಗೆಮೊಟ್ಟೆ ಅಂತ ಸಿನಿಮಾಗಳನ್ನು ಮಾಡಿದ್ದಾರೆ. ಯಾವ ಸಿನಿಮಾ ಕೂಡ ಇವರ ಕೈ ಹಿಡಿದಿಲ್ಲ. ತಂದೆ ನವರಸ ನಾಯಕ ಜಗ್ಗೇಶ್ ಎಂದೇ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವರು. ಆದರೆ ಮಗ ಒಂದು ಹಿಟ್ ಕೊಡೋಕೆ ಆಗಲಿಲ್ಲ. ಗೆಳೆಯರು, ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಿರುವಂತಹ ಕೆಲವು ನಟರುಗಳಿಗೆ ಇನ್ನೂ ಆ್ಯಕ್ಟಿಂಗ್ ಅನ್ನೋದು ಸರಿಯಾಗಿ ಬಂದಿಲ್ಲ. ಅವರು ಇನ್ನಷ್ಟು ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕು. ಆದರೆ ಇನ್ನೂ ಕೆಲವು ನಟರುಗಳು ಮಾತ್ರ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಒಳ್ಳೆ ಪರ್ಸ್ನಾಲಿಟಿ ಕೂಡ ಇದೆ. ಆದರೆ ಆ ಪ್ರತಿಭೆಗೆ ಸಿಗಬೇಕಾದ ಗೆಲುವು ಇನ್ನೂ ಸಿಕ್ಕಿಲ್ಲ. ಈಗ ನೀವೇ ಯೋಚನೆ ಮಾಡಿ ನೋಡಿ, ಪ್ರತಿಭೆ ಮುಖ್ಯನಾ, ಅದೃಷ್ಟ ಮುಖ್ಯನಾ, ಬ್ಯಾಕ್ಗ್ರೌಂಡ್ ಮುಖ್ಯನಾ ಅಂತ? ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.